ಡಿಸಿ ಕಚೇರಿಯ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಹಾಸನ ವಿಶ್ವವಿದ್ಯಾನಿಲಯವನ್ನು ಇಲ್ಲಿಯೇ ಮುಂದುವರಿಸುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಿವಿ ಹಾಸನದಲ್ಲೇ ಉಳಿಯುವಂತೆ ಮಾಡಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಮನವಿ ಪತ್ರ ಸಲ್ಲಿಸಿದರು. ಬಳಿಕ ವಿದ್ಯಾರ್ಥಿ ವಿನಯ್ ಮಾಧ್ಯಮದೊಂದಿಗೆ ಮಾತನಾಡಿ, ಉಪಮುಖ್ಯಮಂತ್ರಿಗಳ ನೇತೃತ್ವದ ಸಂಪುಟ ಉಪಸಮಿತಿಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದ 2 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ತೀರ್ಮಾನಿಸಿದೆ. ಈ ನಿರ್ಧಾರದಿಂದ ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವು ಬಲು ದುಬಾರಿಯಾಗಲಿದೆ. ಪ್ರಸ್ತುತ ನಮ್ಮ ಜಿಲ್ಲೆಯ ಹಾಸನ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ 56 ಕಾಲೇಜುಗಳು ಸೇರಿದ್ದು ಒಟ್ಟು 26,000 ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು. ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಹಿತದೃಷ್ಟಿಯಿಂದ ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚದೆ ಮುಂದುವರಿಸಬೇಕು ಹಾಗೂ ಹಾಸನ ವಿಶ್ವವಿದ್ಯಾನಿಲಯದ ನಿರ್ವಹಣೆಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಸರ್ಕಾರದ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಪಕ್ಕದ ಜಿಲ್ಲೆ ಅಥವಾ ರಾಜಧಾನಿಗೆ ಪದವಿ, ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯಲು ಹೋಗಬೇಕಾಗುತ್ತದೆ. ಆದ್ದರಿಂದ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಿ ಹಾಸನ ವಿಶ್ವವಿದ್ಯಾಲಯವನ್ನು ಇಲ್ಲೇ ಉಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಸ್.ಜೆ. ಮಹೇಶ್, ಡಾಕ್ಟರ್ ಪುಷ್ಪಾವತಿ, ಡಾಕ್ಟರ್ ಪುಟ್ಟರಾಜಪ್ಪ, ಡಾಕ್ಟರ್ ಅಶೋಕ್, ಡಾಕ್ಟರ್ ಪ್ರೇಮ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಕ್ಸಾಂಪಲ್ ನಮ್ಮ ಹಾಸನ ಯೂನಿವರ್ಸಿಟಿ ತಗೊಂಡ್ರೆ 54 ಕಾಲೇಜ್ ಬರ್ತವೆ. 54 ಕಾಲೇಜ್ ಅಂಡರ್ 31,000 ಜನ 56 ಕಾಲೇಜ್ ಬರ್ತವೆ. ಸೊ ಅದರ ಅಂಡರಲ್ಲಿ 31,000 ಜನ ಹುಡುಗರು ಸ್ಟಡಿ ಮಾಡ್ತಿದ್ದಾರೆ. ಸೊ ಈ 31,000 ಹುಡುಗರು ಗತಿ ಏನಾಗಬೇಕು? ಫಸ್ಟ್ ಟೈಮ್ ಸೇರ್ಕೊಂಡ್ರೆ ನಮಗೆ ಈಗ ಹಾಸನ ಯೂನಿವರ್ಸಿಟಿ ಅಂತ ಹೇಳ್ಬೇಕು, ಅಥವಾ ಬೇರೆ ಯಾವ ಯೂನಿವರ್ಸಿಟಿ ಮರ್ಜ್ ಮಾಡುತ್ತೆ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಇನ್ನೊಂದು, ಈಗ ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದ್ರೆ ಅದರಿಂದ ಸ್ಥಾಯಿ ಕಮಿಟಿ ರಚನೆ ಮಾಡಿರ್ತಾರೆ, ಅದ್ರ ಆಗೋಗೆಲ್ಲ ಮಾಡ್ಕೊಂಡೇ ಮಾಡಿರ್ತಾರೆ. ಸೊ ಈ 9 ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಎಲ್ಲ ಕನ್ಸಿಡರ್ ಮಾಡಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ನಮ್ಮ ಹತ್ರ ಅಮೌಂಟ್ ಇಲ್ಲ, ಮತ್ತು ಈ ಸರ್ಕಾರ ಗೈಡ್ಲೈನ್ ಕೊಟ್ಟಿದ್ದು ಏನಪ್ಪ ಅಂತಂದರೆ ಲ್ಯಾಕ್ ಆಫ್ ಲ್ಯಾಂಡು ಮತ್ತು ಲ್ಯಾಕ್ ಆಫ್ ಫಂಡು, 2 ರೀಸನ್ ಕೊಟ್ಕೊಂಡು ಸರ್ಕಾರ ಕ್ಲೋಸ್ ಮಾಡೋಕ್ಕಂತ ಬಂದಿದೆ. ಸೊ ನಮ್ಮ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಂದ್ರೆ ಲ್ಯಾಕ್ ಆಫ್ ಲ್ಯಾಂಡ್ ಎಲ್ಲಿದೆ? ನಮ್ಮ ಹತ್ರ 88 acres ಲ್ಯಾಂಡ್ ಇದೆ. ಸೊ ಇದ್ರ ಲ್ಯಾಕ್ ಆಫ್ ಲ್ಯಾಂಡ್ ಹೆಂಗೆ ಬರುತ್ತೆ? ಮತ್ತು ಇನ್ನೊಂದು ಲ್ಯಾಕ್ ಆಫ್ ಫಂಡು. ಈಗ ಫಾರ್ ಎಕ್ಸಾಂಪಲ್ ಈಗ ಏನು ನಾವು ಯಾವುದೇ ಗ್ಯಾರಂಟಿ ವಿರುದ್ಧ ಮಾಡ್ತಾಯಿಲ್ಲ. ಸೊ ನಮಗೀಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಗೌರ್ಮೆಂಟ್ ಸ್ಪೆಂಡ್ 32,800 ಕೋಟಿ ಯಾವುದೇ ಗೃಹಲಕ್ಷ್ಮಿ ಖಾತೆಗೆ ಸ್ಪೆಂಡ್ ಮಾಡ್ತೀವಿ. ಸೊ ಇದನ್ನು ನಾವು ಪರ್ ಮಂತ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ 2,740 ಕೋಟಿ ಬೇಕಾಗುತ್ತೆ. ಸೊ ಸರ್ಕಾರನೇ ನೀತಿ ಓಡಿಸೈತೆ.